ಮತ್ತೊಂದು ವಿಷಯಕ್ಕೆ ಬರೋದು, ನೀವು ಒಂದು ಸ್ಪೀಚಲ್ಲಿ ಹೇಳಿದ್ರಿ ಸರ್, ಎಜುಕೇಷನ್, ಸೈನ್ಸ್, ಟೆಕ್ನಾಲಜಿ ಮತ್ತು ಸ್ಕಿಲ್ ಅನ್ನೋದು ಯಾವ ಆಧಾರದ ಮೇಲೆ ಅದು ನಿರ್ಮಿತ ಆಗಬೇಕು ಅಂತ, ಅದು ಧರ್ಮದ ಆಧಾರದ ಮೇಲೆ ಹೇಗೆ ಅದು ಮಾಡ್ಲಿಕ್ಕಾಗತ್ತೆ? ಅಲ್ಲ, ನಾನು ಎಲ್ಲ ಯುವಕರಿಗೆ ಅದೇ ಹೇಳೋದು, ಸರ್ಕಾರಗಳು ಯಾವೇ ಬರಲಿ ಹೋಗಲಿ, ಬಿ ಜೆ ಪಿನಲ್ಲಿ ಯುವಕರಿಗೆ ನಾನಲ್ಲಿ ಹೇಳೋದು, ನೀವು ಅದೇ ಪಾರ್ಟಿಯಾಗಿದ್ದು ನಿಮ್ಮ ಪಾರ್ಟಿಯವ್ರಿಗೆ ಪ್ರಶ್ನೆ ಕೇಳಬೇಕು. ನಾವು ನಮ್ಮ ಪಾರ್ಟಿಯಲ್ಲಿದ್ದು ನಾವು ನಮ್ಮ ಪಾರ್ಟಿ ಲೀಡರ್ಗಳು ಪ್ರಶ್ನೆ ಕೇಳಬೇಕು, ಆಯಿತಾ? ಪ್ರಶ್ನೆ ಕೇಳ್ತಕ್ಕಂಥದ್ದು ನೀವು ಅದನ್ನು ಭಾಳ ನೆಗೆಟಿವ್ ಆಗಿ ತೊಗೋಬೇಡಿ. ಯಾಕಂದರೆ ಡಿಸೆಂಟ್ ಇಸ್ ವಾಸ್ತವಿಕತೆ, ಅದು ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ನಾನು ನನ್ನ ಲೀಡರ್ ಜೊತೆಗೆ ನನಗೆ ಒಪ್ಪಿರತಕ್ಕಂಥ ಪಾಯಿಂಟ್ನ ಮಾತನಾಡಬೇಕು. ಇವತ್ತು ಬಿ ಜೆ ಪಿಯ ಯುವಕರಲ್ಲಿ ಏನು ಪ್ರಶ್ನೆ ಕೇಳೋಕ್ಕೆ ಚಾನ್ಸ್ ಇದೆ ಮೇಲ್ಗಡೆಯಲ್ಲಿ? ಅಲ್ಲಿ ಏನು ಮೇಲೆ ಪ್ರಶ್ನೆ ಕೇಳೋಕ್ಕೆ ಏನು ಚಾನ್ಸ್ ಇದೆ? ಅವ್ರು ಏನು ಹೇಳ್ತಾರೆ ಅವ್ರು ಡಿಫೆಂಡ್ ಮಾಡ್ಕೊಂಡು ಕುಂದಿರ್ಬೇಕು. ನಾನು ರಾಹುಲ್ ಗಾಂಧಿ ಸಪೋರ್ಟ್ ಮಾಡ್ತೀನಿ ಅಂತಿಲ್ಲ, ಬಟ್ ರಾಹುಲ್ ಗಾಂಧಿ ಎಲ್ಲರಿಗೆ ಸಿಗ್ತಾರೆ, ಎಲ್ಲರಿಗೆ ಮಾತನಾಡ್ತಾರೆ. ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ಟ್ರೈಂಗ್ ಟು ಪ್ರೇಸ್ ಮೈ ಲೀಡರ್. ಹಂಗಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಬಿ ಜೆ ಪಿಯವರೇ 11 ವರ್ಷದ ಹಿಂದೆಯಿಂದ ಮೋದಿ ಏನು ಮಾಡಿದಾರೆ ಅಂತ ಅವ್ರು ಮಾಡಿರ್ತಕ್ಕಂಥ ಪಟ್ಟಿ ಅವ್ರು ಕೇಳ್ಬೋದಲ್ಲಿ. ಅದಕ್ಕೆ ಯಾವುದೇ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿರಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಲಿ, ನಾವು ರಿಸರ್ಚು, ಡೆವಲಪ್ಮೆಂಟು, ಸ್ಕಿಲ್ಲು, ಮುಂದೆ ಬರ್ತಕ್ಕಂಥ R&D ಬಗ್ಗೆ ಮುಂದೆ ಯೋಚನೆ ಇದ್ದು ಮಾತನಾಡ್ತಕ್ಕಂಥದ್ದು ವಿಚಾರಗಳು ಜಾಸ್ತಿ ಆದರೆ ಯಂಗರ್ ಜನ್ರೇಷನ್ಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ದಿನಾ ಬೆಳಗ್ಗೆದ್ದು ಕಾಂಗ್ರೆಸ್ನ ಬೈಯೋದು, ಕಾಂಗ್ರೆಸ್ಸಿಗೆ ಬೈಯೋದು, ನೆಹರೂಗೆ ಬೈಯೋದು, ಮುಸಲ್ಮಾನರಿಗೆ ಬೈಯೋದು, ಪಾಕಿಸ್ತಾನಿಗೆ ಬೈಯೋದು, ಹಿಂದುತ್ವ ಬಗ್ಗೆ ಮಾತನಾಡ್ದು. ಏನು ಹಿಂದುತ್ವ? ಇವ್ರು ಯಾರು? ಹೂ ಆರ್ ದಿಸ್ ಪೀಪಲ್? ಏನು ಇವರೊಬ್ಬರನ್ನ ಟೇಕ್ ಹಿಡ್ಕೊಂಡಿರೋದು? ಇವರೊಬ್ಬರೇ ಟೇಕ್ ಹಿಡ್ಕೊಂಡಿದ್ದಾರೆ ಹಿಂದುತ್ವ ಬಗ್ಗೆ. ನಾವು ಹಿಂದೂಗಳಲ್ಲ, ಎಲ್ಲರೂ ಹಿಂದೂಗಳಿದ್ದಾರೆ ಈ ದೇಶದಲ್ಲಿ. 85% ಶೇಕಡ ಹಿಂದೂಗಳಿದ್ದಾರೆ. BJPಗೆ ಬಿದ್ದಿರೋದು 35% ಓಟು, ಇನ್ನು 65% ಓಟ್ ಎಲ್ಲ ಹೋದ ಮತ್ತೆ? ಅಂದರೆ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ, ಯಾರು ಹಿಂದೂಗಳು ಓಟ್ ಹಾಕೋದಿಲ್ಲ? ಈ ದೇಶ ಎಲ್ಲರಿಗೆ ಬಿಲಾಂಗಿಂಗ್ ಇದೆ ರೀ. ಇಟ್ ಬಿಲಾಂಗ್ಸ್ ಟು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಫಾರ್ಸಿ, ಕ್ರಿಶ್ಚಿಯನ್ಸ್, ಎಲ್ಲರಿಗಿದೆ, ಜೈನರಿಗೆ, ಎಲ್ಲರಿಗೆ ದೇಶ ಇದೆ. ಇವರೊಬ್ಬರೇ ಪ್ರೊಜೆಕ್ಟ್ ಮಾಡ್ಕೊಂಡು ಅದನ್ನೇ ದಿನ ಬೆಳಿಗ್ಗೆ ಸಾಯಂಕಾಲ ಹೇಳೋದು ಬಿಟ್ಟರೆ ಬಂಡವಾಳ ಏನು? ಅದೇ ನಮ್ಮ ವಿಚಾರ. ನಾವು ವಿ ಆಲ್ ಆರ್ ಯುನೈಟೆಡ್. ಇವನ್ BJPಯ ಕಾರ್ಯಕರ್ತರು ನಮ್ಮಣ್ಣ ತಮ್ಮರಿದ್ದಂಗೆ, JDS ಕಾರ್ಯಕರ್ತರು ನಮ್ಮಣ್ಣ ತಮ್ಮರಿದ್ದಂಗೆ. ನಾವೆಲ್ಲ ಒಬ್ಬರಿಗೊಬ್ಬರಿಗೆ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರ್ಬೋದು, ಡೆವಲಪ್ಮೆಂಟ್ ಬೇಸಿಸ್ ಮೇಲೆ ನಾವು ಮಾತನಾಡ್ಬಿಟ್ಟು ನಾವೇನೋ ದೇಶ ಕಟ್ಟೋದ್ರಾಗಲಿ ರಾಜ್ಯ ಕಟ್ಟೋದ್ರಲ್ಲಿ ಈ ಥರದ ಯೋಚನೆ ಮಾಡ್ತಕ್ಕಂಥದ್ದು, ಇದೇ ಅಭಿಪ್ರಾಯನ ಮಂಡಿಸ್ಬೇಕು, ಇದೇ ಅಭಿಪ್ರಾಯ ಜಾಸ್ತಿ ಆಗ್ಬೇಕಂತ ನನ್ನ ವಾದ. ಓಕೆ ಸರ್, ಈಗ ಯೂತ್ಸ್ ಬಗ್ಗೆ ನೀವು ಗಮನ ಹರಿಸ್ತಿದ್ರಿ. ಈಗ ಎಷ್ಟೋ ಜನ ಸರ್ ಒಳ್ಳೊಳ್ಳೆ ಡಿಗ್ರಿ ಇಟ್ಕೊಂಡವರು, ಅವ್ರಿಗೆ ಸರಿಯಾಗಿ ಕೆಲಸ ಸಿಗದೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಎಲ್ಲರೂ ಈಗ ಗಿಗ್ ಲೇಬರ್ಸಾಗಿ ಕೆಲಸ ಮಾಡ್ತಿದ್ದಾರೆ. ಗಿಗ್ ಲೇಬರ್ಸಿಗೆ ನೀವೊಂದು ಒಳ್ಳೆ ಯೋಜನೆ ತಂದ್ರಿ ಸರ್, ಅದನ್ನು ಎಲ್ಲರೂ ಅದನ್ನು ಪ್ರಶಂಸೆ ಪಡಿಸ್ತಾರೆ ಸರ್. ಅದ್ರ ಬಗ್ಗೆ ಸರ್, ಅದ್ರ ಬಗ್ಗೆ ನಾವು ಹಲವಾರು ಬಿಲ್ಗಳು ತಂದಿದ್ದೀವಿ. ಒಂದು ಗಿಗ್ ಬಿಲ್ಲು, ಎರಡನೇದು ಟ್ರಾನ್ಸ್ಪೋರ್ಟ್ ಬಿಲ್ ತಂದಿದ್ದೀವಿ, ಸಿನಿ ಬಿಲ್ ತಂದಿದ್ದೀವಿ, ಅದಾದಮೇಲೆ ಮಿನಿಸ್ಟರ್ ಲೀವ್ ತಂದಿದ್ದೀವಿ, ಅನ್ಆರ್ಗನೈಸ್ಡ್ ಬೋರ್ಡಿಗೆ ಈಗ ಹೊಸ ಕಾರ್ಯಕ್ರಮ ಮಾಡಿದ್ವಿ, ಅಂಬೇಡ್ಕರ್ ಸಹಾಯಹಸ್ತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದರ ಜೊತೆಗೆ ಈಗ ಮೊನ್ನೆ ಡಿಸೇಬಲ್ ಬಿಲ್ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದೀವಿ, ಡೊಮೆಸ್ಟಿಕ್ ಬಿಲ್ ಒಂದು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಹಿಂಗೆ ಹಲವಾರು ಬಿಲ್ಗಳನ್ನ ತರೋದ್ರ ಮುಖಾಂತರ ಕರ್ನಾಟಕ ಸ್ಟೇಟ್ ವುಡ್ ಬಿ ಒನ್ ಆಫ್ ದ ನಂಬರ್ 1 ಸ್ಟೇಟ್ ಫಾರ್ ನ್ಯೂ ಸಚ್ ಬಿಲ್ಸ್, ಐ ಕ್ಯಾನ್ ಪ್ರೌಡ್ಲಿ ಸೇ. ಅದರ ಜೊತೆಗೆ ಇನ್ನು ಮುಂದೆ ಹೊಸ ಕಾರ್ಯಕ್ರಮಗಳು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇಂಥ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ. ಸುಮಾರು ಲಕ್ಷಾಂತರ ಜನಕ್ಕೆ ಹೆಲ್ಪ್ ಆಗ್ತಕ್ಕಂಥ ಕಾರ್ಯಕ್ರಮಗಳು ಅಂದರೆ ಗಿಗ್ ಬಿಲ್ಲಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಸುಮಾರು 25 ರಿಂದ 30 ಲಕ್ಷ ಜನಕ್ಕೆ ಅನುಕೂಲ ಆಗುತ್ತೆ. ಡೊಮೆಸ್ಟಿಕ್ ಬಿಲ್ಲಲ್ಲಿ ಸುಮಾರು 3 ರಿಂದ 4 ಲಕ್ಷ ನಮ್ಮ ಅಕ್ಕ ತಂಗಿಯರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈಗ ಡಿಸೇಬಲ್ ಬಿಲ್ಲಲ್ಲಿ ಸುಮಾರು 25 ಲಕ್ಷ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಂಗವಿಕಲರು ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ಜನ ಇದ್ದಾರೆ. ಬೇರೆ ಆಸ್ಕಿಂಗ್ ಗೌರ್ಮೆಂಟ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕ್ಯಾಬಿನೆಟಿಗೆ ತರ್ತೀವಿ. ಮುಂದೆ 5% ಅವರಿಗೆ ರಿಸರ್ವೇಷನ್ನು ಎಜುಕೇಷನಲ್ಲಿ ಕೊಡಬೇಕು, 5% ಅವರಿಗೆ ಪ್ರೈವೇಟ್ ಕಂಪ್ನೀಸ್ ಕೂಡ ಜಾಬ್ ಕೊಡಬೇಕಂತಕ್ಕಂಥ ಇದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಥರ ಹೊಸದಾದಂಥ ಹೊಸ ಥರದ ಬಿಲ್ಲು, ಹೊಸ ಥರದ ರೂಲ್ಸ್ಗಳನ್ನ ತರೋದ್ರಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ನನ್ನ ಅವಧಿಯಲ್ಲಿ ಅಮೂಲಾಗ್ರ ಬದಲಾವಣೆ ಸರ್. ಕಾರ್ಮಿಕ ಕಲ್ಯಾಣ ನಿಧಿಯ ಬಗ್ಗೆ ಇವತ್ತೇನೋ ಚರ್ಚೆ ಆಯಿತು ಅನ್ನೋ ಥರದ್ದು ಇವತ್ತೇನಾಗಿದೆ ಅಂತಂದರೆ, ನಮ್ಮದು ಒಂದು ಬಿಲ್ನ ಒಂದು ಅಮೆಂಡ್ಮೆಂಟ್ ತಂದ್ವಿ. ಏನಂತಂದರೆ, ಈ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟಲ್ಲಿ ನಾವೇನು ಮಾಡ್ತಾಯಿದ್ವಿ, 50 ರೂಪಾಯಿ ಎಂಪ್ಲಾಯಿ, 100 ರೂಪಾಯಿ ಎಂಪ್ಲಾಯರ್ ಕೊಡಬೇಕಾಗಿತ್ತು, ಗೌರ್ಮೆಂಟ್ 50 ರೂಪಾಯಿ ಕೊಡಬೇಕಾಗಿತ್ತು. ಸೊ ಅದೇನು ಮಾಡ್ತಿದ್ವಿ, 50+ ಅಬೋವ್ ಇರ್ತಕ್ಕಂಥವ್ರು ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು. ಈಗೇನು ಮಾಡಿದ್ವಿ, 50ಕಿಂತ ಕೆಳಗಿರ್ತಕ್ಕಂಥವ್ರು ಅಂದರೆ 10ವರೆಗಿದ್ದು 10ರಿಂದ ಮೇಲಿರ್ತಕ್ಕಂಥವ್ರು ಕೂಡ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ನಾವು ಇದ್ರ ತೊಳ್ತಾ ಇದ್ದೀವಿ. ಅದರಿಂದ ಜಾಸ್ತಿ ಜನಕ್ಕೆ ಇವತ್ತು ಅನುಕೂಲ ಆಗ್ತಕ್ಕಂಥ ಆ ದುಡ್ಡೇನು ಸಂಗ್ರಹ ಆಗುತ್ತೆ, ಆ ದುಡ್ಡು ಇದೇ ಇವರಿಗೆಲ್ಲರಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಜಾಸ್ತಿ ಜನ, ಜಾಸ್ತಿ ಕಂಪ್ನೀಸ್ಗಳು ಬರ್ತವೆ. ಎಸ್ ಸರ್. ಈಗ ಸರ್, ಈಗ ನೀವು ಧಾರವಾಡ ಇನ್ಚಾರ್ಜ್ ಮಿನಿಸ್ಟರ್ ಇದ್ದೀರಿ, ಸ್ಮಾರ್ಟ್ ಸಿಟಿ ಮಾಡ್ತಂತ ಹುಬ್ಳಿ ರಾಣಿ ಚೆನ್ನಮ್ಮಗೆ ತುಂಬ ಅವಮಾನ ಆಗ್ತಾಯಿದೆ ಸರ್. ಅಲ್ಲಿ ಆ ಪುತ್ಥಳಿಯ ಧೂಳು ಮೆತ್ಕೊಂಡಿರೋದು ಅದು ಇದು ನೋಡಿದರೆ ಸರ್, ಎಷ್ಟು ವರ್ಷಗಳಿಂದ ಕಾಮಗಾರಿ ಮುಗಿದಿಲ್ಲ, ಅದ್ರ ಬಗ್ಗೆ ನೀವು ದನಿ ಎತ್ತಿಲ್ಲ.
ಒಂದು ಪ್ರತಿಭಟನೆ ಮಾಡಬೇಕಿತ್ತು ನೀವು ಇನ್ಚಾರ್ಜ್ ಮಿನಿಸ್ಟರ್ ಆಗಿ, ಅಲ್ಲಿ ಜನರಿಗೆ ಪ್ರತಿದಿನದ ಗೋಳುಗಳನ್ನು ನೀವು ನೋಡಿರ್ತೀರಿ ಸರ್, ಅದ್ರ ಬಗ್ಗೆ ಏನಾದರೂ? ಕೆಲವು ಪ್ಲ್ಯಾನಿಂಗ್ ಮೇಲೆ ಫೇಲ್ ಆಗಿಬಿಟ್ಟಿದ್ವಿ. ಒಂದು BRTS ವಾಸ್ ವೆರಿ ರಾಂಗ್ಲಿ ಪ್ಲ್ಯಾನ್. ಹೌದು, ಆ್ಯಂಡ್ ಸಾರಿ ಎಲ್ಲ ಕಡೆಗೂ ಫೇಲ್ ಆಗಿತ್ತು ಸರ್. ಅದೇ ಒಂದು. ಸೆಕೆಂಡ್ ಈಸ್ ಇವ್ರೇನು ಸ್ಮಾರ್ಟ್ ಸಿಟಿ ಅಂತ ಏನು ಪ್ಲ್ಯಾನ್ ಆಗಿದೆ, ಐ ನಾಟ್ ಟ್ರೈಂಗ್ ಟು ಕ್ರಿಟಿಸೈಸ್. ಯಾಕೆ ಹೇಳ್ತಾ ಇದೆ ಅಂದರೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಸ್ಮಾರ್ಟ್ ಸಿಟಿ ಪ್ರಾರಂಭ ಆಗಿ 11 ವರ್ಷ ಆಗ್ಲಿಕ್ಕೆ ಬಂತು. ಸ್ಮಾರ್ಟ್ ಸಿಟಿ ಈ ದೇಶದಲ್ಲಿ 100 ಸಿಟಿಗಳನ್ನ ಕಟ್ಟಬೇಕಂತ ಕನಸು ಮೋದಿ ಸಾಹೇಬ್ರದಿತ್ತು. 40,000 ಕೋಟಿ ಇರತಕ್ಕಂಥ ಬಡ್ಜೆಟ್ ಇವತ್ತು 1.5 ಲಕ್ಷ ಕೋಟಿಗೆ ಹೋಗಿದೆ. ಅಚೀವ್ಮೆಂಟ್ ಇರತಕ್ಕಂಥ ಕೇವಲ 18%. ನಾನಲ್ಲ, ಓವರಾಲ್ ಇಂಡಿಯಾ ಸರ್. ಕೇಂದ್ರ ಸರ್ಕಾರದ ರಿಪೋರ್ಟ್ ನಾನು ಹೇಳಿ ನಂದು ಯಾವ್ದು ನನ್ನ ಸ್ವಂತ ರಿಪೋರ್ಟ್ ಹೇಳ್ತಲ್ಲ ನಿಮಗೆ. ಎಸ್ ಸರ್. ಓವರಾಲ್ 100 ಸ್ಮಾರ್ಟ್ ಸಿಟಿ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು 40,000 ಕೋಟಿ ಬಡ್ಜೆಟ್ ಇರತಕ್ಕಂಥದ್ದು 1.5 ಲಕ್ಷ ಕೋಟಿ ಬಡ್ಜೆಟಿಗೆ ಹೆಚ್ಚು ಕಮ್ಮಿ ಹೋಗಿದೆ. 18% ಅಚೀವ್ ಆಗಿದೆ. ನಾನಲ್ಲ, ಕೇಂದ್ರ ಸರ್ಕಾರ ಡೇಟಾ ಹೇಳುತ್ತೆ. ಸೊ ಇಂಥವೆಲ್ಲ ಹಲವಾರು ಚರ್ಚೆಗಳಿದ್ದಾವೆ. ಈಗ ಇದ್ರ ಬಗ್ಗೆ ಜನಕ್ಕೆ ಸಾರ್ವಜನಿಕ ಗುರುತೇ ಆಗಲ್ಲ. ಇವನ್ನೆಲ್ಲ ಇಶ್ಯೂನೇ ಬರೋದಲ್ಲ. ಚುನಾವಣೆಯಲ್ಲಿ ಸ್ಮಾರ್ಟ್ ಸಿಟಿ ಇಶ್ಯೂ ಬರೋದಿಲ್ಲ, BRTS ಇಶ್ಯೂ ಬರೋದಿಲ್ಲ, ಲೇಬರ್ ವೆಲ್ಫೇರ್ ಬಗ್ಗೆ ಬರೋಂಗಲ್ಲ. BRTS ಬಂದವ್ರಿಗೆ ನೀವು ಟಿಕೆಟ್ ಕೊಟ್ರಿ ಸರ್. BRTS ತರಕ್ಕೆ ಪ್ರಮುಖ ಪಾತ್ರ ವಹಿಸಿದವ್ರಿಗೆ ಕಾಂಗ್ರೆಸ್ ಕರ್ಕೊಂಬಂದು ನೀವು ಟಿಕೆಟ್ ಕೊಟ್ರಿ. ಪ್ರಶ್ನೆ ಬೇರೆ ಇದೆ, ವಿಚಾರಗಳು ಏನಂತ ಎಲೆಕ್ಷನ್ನಲ್ಲಿ. ಟಿಕೆಟ್ನ ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು ಬೇರೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವ ಇಶ್ಯೂ ಬೇಸ್ ಪೊಲಿಟಿಕ್ಸ್ ಮಾಡ್ತೀವಿ ಅಂತಕ್ಕಂಥ. ಚುನಾವಣೆ ಹೋದಾಗ ಏನು ಇಶ್ಯೂ ಅಂತಂದರೆ ಅದೇ ಹಿಂದೂ ಮುಸ್ಲಿಮು ಇವ್ರು ಎಡ್ಕೊಂಡ್ರದ್ದು. ಅದು ಬಿಟ್ಟರೆ ಏನಿಲ್ಲ. ಇವರು ನಾನು ವೀರಾದಿ ವೀರ ಸೂರಾದಿ ಶಿವರ ಇಂಥ ಕೆಲಸ ಮಾಡಿದ್ದೀನಿ, ಇಂಥ ಕೆಲಸ ಮಾಡಿದ ನಾನು ಓಟ್ ಕೊಡ್ರಿ ಅಂತ ಕೇಳೋದಿಲ್ಲ. ಜನನು ಅದಕ್ಕೇನೆ ಹೆಚ್ಚಿಗೆ ರೆಸ್ಪಾನ್ಸ್ ಮಾಡ್ತಾರಲ್ಲ ಸರ್. ನಿನ್ನೆ ನಿಮ್ಮ ಎದುರಿಗೆ ಸರ್ ಅಥಣಿನಲ್ಲಿ ಯತ್ನಾಳ್ ಅವರು ಭಾಷಣ ಮಾಡುವಾಗ ಯಾವ ರೀತಿ ಮಾಡಿದ್ರು, ಆ ರೆಸ್ಪಾನ್ಸ್ ಯಾವ ಥರ ಇತ್ತು? ಜನರಿಗೂ ಅಭಿವೃದ್ಧಿ ವಿಚಾರಗಳು ಬೇಡ ಅಂತ ಅನ್ಸಲ್ರಿ. ಅದು ಜನರು ಏನೇನು ಮಾಡ್ಕೊಳ್ಳಿ. ಆ್ಯಸ್ ಅ ಪೊಲಿಟಿಕಲ್ ಲೀಡರ್ ನಿಮ್ದೇನು? ಆ್ಯಸ್ ಅ ಜರ್ನಲಿಸ್ಟ್ ಯು ಹ್ಯಾವ್ ಗಾಟ್ ಸಮ್ ರೆಸ್ಪಾನ್ಸಿಬಿಲಿಟಿ. ಆ್ಯಸ್ ಅ ಲೀಡರ್ ಐ ಹ್ಯಾವ್ ಗಾಟ್ ಸಮ್ ರೆಸ್ಪಾನ್ಸಿಬಿಲಿಟಿ. ಸೊ ನಾವು ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿ ಯಂಗ್ಸ್ಟರ್ಸ್ಗಾಗಿರಲಿ, ಪೊಲಿಟಿಕ್ಸ್ನಲ್ಲಾಗಿರಲಿ, ಔಟ್ಫಿಟ್ನಲ್ಲಾಗಿರಲಿ ನಾವೇನು ಸಂದೇಶ ಏನು ಕೊಡ್ಬೇಕು? ಆಗಲ್ಲ ಅದನ್ನ ಹೇಳ್ಕೊಂಡು ಕುಂದ್ರಲ್ಲ. ಸೊ ನೀವು ಅದನ್ನೇ ಹೇಳ್ಬೇಕಾಗಿದ್ರೆ ಮತ್ತು ನೀವು ಯಾಕೆ ಪ್ರಧಾನಮಂತ್ರಿ ಆಗಿರ್ಬೇಕು, ನಾನು ಯಾಕೆ ಮಂತ್ರಿ ಆಗಿರ್ಬೇಕು? ಎದಕ್ಕೆ ಬೇಕು ರಾಜಕಾರಣ? ಅದ್ರ ಮೇಲೆ ಓಕೆ ಒಂದು ಸರಿ ಕೇಳ್ಬೋದು. ದಿನಾ ಬೆಳಗ್ಗೆ ಅದ್ರ ಬಗ್ಗೆನೇ ಎಲ್ಲ ಸ್ಟೇಟ್ಗಳಲ್ಲಿ ಅದ್ರ ಬಗ್ಗೆನೇ ಓಟ್ ಕೇಳಿ ಸರ್. ಹುಬ್ಳಿ ಸ್ಮಾರ್ಟ್ ಸಿಟಿ ಇದು ಹುಬ್ಳಿ ಜನರ ಸಮಸ್ಯೆಗೆ ಏನಾದರೂ ಮುಕ್ತಿ ಸದ್ಯದಲ್ಲಿ ಸಿಗುತ್ತಾ ಸರ್? ಕಷ್ಟ ಇದೆ. ಈಗ ಸ್ಮಾರ್ಟ್ ಸಿಟಿ ನಾವು LRT ಮಾಡ್ಬೇಕಂತಿದ್ದೀವಿ, ಲೇಟರಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡ್ಬೇಕಂತಿದ್ದೀವಿ. BRTSನ ತೆಗಿಬೇಕು ಆಲ್ಟರ್ನೇಟಿವ್ ಆಗಿ ಅಂತೇಳಿ ಅವ್ರು ಬಂದು ಮೊನ್ನೆ ತಾನೇ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಸರ್ಕಾರದ ಇವಾಗ PPP ಮಾಡಲಲ್ಲಿ ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ, ಯಾಕಂದರೆ 20-25 ಇಯರ್ಸ್ ನಾವು ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು. ಅವ್ರು ಹಾಕಿರ್ತಕ್ಕಂಥ ದುಡ್ಡನ್ನು ಅದು ಚರ್ಚೆ ನಡೀತಾ ಇದೆ. ಈಗ ಬಹುತೇಕ ಇನ್ನೊಂದು 3-4 ವಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಐಡಿಯಾ ಸಿಗುತ್ತೆ. ಎಸ್ ಸರ್. ಇಫ್ ಇಟ್ ಗೋಸ್ ವೆಲ್ ದೆನ್ PPP ಮಾಡಲಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ LRT ಆಗ್ತಕ್ಕಂಥ ಸಾಧ್ಯತೆ ಹುಬ್ಳಿ ಧಾರವಾಡಗಿದೆ. ಎಸ್ ಸರ್. ಈಗ ಕೊನೆಯದಾಗಿ 2 ಪ್ರಶ್ನೆ ಸರ್. ಅದರಲ್ಲಿ ಮೊದಲೇದೇನೆಂದರೆ ಸರ್, ಈಗ ನಿಮ್ಮ ಜಿಲ್ಲೆಯ ಜನರಿಗೆ ಸಂಬಂಧಪಟ್ಟಿದ್ದು ಮೆಕ್ಕೆಜೋಳದ ಒಂದು ಸಂಸ್ಕರಣಾ ಘಟಕ ಇತ್ತು ನಿಮ್ಮ ಜಿಲ್ಲೆಯಲ್ಲಿ. ಆಮೇಲೆ ಮೆಕ್ಕೆಜೋಳ ಬೆಳೆಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮತ್ತು ಹಾವೇರಿ ಜಿಲ್ಲೆಯಲ್ಲಿ, ಗದಗ ಜಿಲ್ಲೆಯಲ್ಲಿ ಇದ್ದಾರೆ, ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಇದ್ದಾರೆ. ಹೀಗಿದ್ದಾಗ ಸರ್, ಒಂದು ಎಥಿನಾಲ್ಗೆ ಹೆಚ್ಚಿಗೆ ಮೆಕ್ಕೆಜೋಳವನ್ನು ಬಳಸ್ತಾರೆ. ಈ ವರ್ಷ ಮೆಕ್ಕೆಜೋಳ ಬೆಳೆದವ್ರನ್ನ ಆ ಬೆಳೆನ ಕೇಳೋರಿಲ್ಲ ಸರ್. ರೇಟ್ ಡೌನ್ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಎಥಿನಾಲ್ಗೆ ಇವರು ಒಂದು ಲಿಮಿಟನ್ನು ಹಾಕಿದ್ದಾರೆ ಕೇಂದ್ರ ಸರ್ಕಾರದವರು. ಗುಜರಾತಿಂದ ಎಷ್ಟು ಮೆಕ್ಕೆಜೋಳ ಬೆಳೀತಾರೆ 100% ಅವ್ರು ತಗೋತಾ ಇದ್ದಾರೆ. ಮಹಾರಾಷ್ಟ್ರದಿಂದ 60% ಅಂತ ತೊಗೋತಿದ್ದಾರೆ ಎಷ್ಟು ಬೆಳೀತಾರೆ. ಆದರೆ ಕರ್ನಾಟಕದಿಂದ ಬರೀ 28% ಮೆಕ್ಕೆಜೋಳವನ್ನು ಮಾತ್ರ ಖರೀದಿ ಮಾಡ್ತಿದ್ದಾರೆ ಸರ್. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನಿಮ್ಮ ಕೃಷಿ ಸಚಿವರು ಮಾತಾಡ್ತಾ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಮೆಕ್ಕೆಜೋಳದ ಖರೀದಿ ಮಾತಾಡ್ತಿಲ್ಲ. ಅವ್ರು ಏನು ಮಾಡಿದ್ದಾರೆ, ಕೋಟಾ ಕೊಟ್ಟಿದ್ದಾರೆ. ಅಂದರೆ ಸ್ಟೇಟ್ ಗೌರ್ಮೆಂಟು ಇಷ್ಟು ಎಥನಾಲ್ ಪ್ರೊಡ್ಯೂಸ್ ಮಾಡಬೇಕು, ವೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಬೈ. ಒಂದು 3 ಟೈಪ್ಸ್ ಆಫ್ ಎಥನಾಲ್ ಇದೆ. ಒಂದು ಶುಗರ್ ಕೇನ್ಲೆ ಮಾಡ್ಬೋದು, ಒಂದು ಅಗ್ರಿಕಲ್ಚರ್ ವೇಸ್ಟು, ಒಂದು ಮೇಜ್. ಸೊ ಪ್ರಿಡಾಮಿನೆಂಟ್ಲಿ ಮೇಜು ಶುಗರ್ ಕೇನ್ಲಿಂದ ಜಾಸ್ತಿ ಮಾಡ್ತಾರೆ. ಕಳೆದ 11 ವರ್ಷದಿಂದ ಪಾಲಿಸಿ ಇವರೇ ಮಾಡಿರ್ತಕ್ಕಂಥದ್ದು. ಎಥನಾಲ್ ಎಷ್ಟು ಬೆಳಿಬೇಕು, ಎಥನಾಲ್ ಏನು ಬೆಳಿಬೇಕು, ಯಾವ ಥರ ಬೆಳಿಬೇಕಂತಕ್ಕಂಥದ್ದು ರಿಸರ್ಚ್ ಮಾಡಿ ಯಾವ ಸ್ಟೇಟಿಗೆ ಏನೇನು ಕೊಡಬೇಕಂತಕ್ಕಂಥದ್ದು ಕೇಂದ್ರ ಸರ್ಕಾರದ. ನನಗೆ ಇನ್ನಾದರೂ ನೆನಪಿದೆ, ಬೇಕಾದ್ರೆ ಡಾಕ್ಯುಮೆಂಟ್ ತೋರಿಸ್ತೀನಿ. ನಮ್ಮ ಗಡ್ಕರಿ ಸಾಹೇಬ್ರು, ನಿತಿನ್ ಗಡ್ಕರಿ ಸಾಹೇಬ್ರು ಹೇಳ್ತಾ ಇದ್ರು, ನಿಮ್ಗೆ 10 ರೂಪಾಯಿ 15 ರೂಪಾಯಿ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ಎಥನಾಲ್ನ ಜಾಸ್ತಿ ನಾವು $1 $15 ಆಗುತ್ತೆ ಅಂತ ಅದು ಬೇರೆ. ಈಗ ಎಥನಾಲ್ನ ನೀವು ಜಾಸ್ತಿ ಯೂಸ್ ಮಾಡಿದ್ರೆ, ಅಂದರೆ ಎಥನಾಲ್ನ ನಾವು 5% ಇರೋದನ್ನ 10% ಯೂಸ್ ಮಾಡಿ, ಸೊ ಎಥನಾಲ್ ಪ್ರೊಡಕ್ಷನ್ ಎಷ್ಟೇ ಆದರೂ ಕೂಡ ಆ ಎಥನಾಲ್ ವಿಲ್ ಬಿ ಬ್ರಾಟ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಸೊ ದಟ್ ದ ಫಾರ್ಮರ್ಗೆ ಬೆನಿಫಿಟ್ ಆಗುತ್ತೆ ಅಂತಕ್ಕಂಥದ್ದು ವಾದ. ಅದಕ್ಕಾಗಿ ಎಥನಾಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇವಾಗ ಎಥನಾಲ್ ಪ್ರೊಡಕ್ಷನ್ ಓವರ್ ಪ್ರೊಡಕ್ಷನ್ ಆಗಿ ದ ಗೌರ್ಮೆಂಟ್ ಹ್ಯಾಸ್ ಫೇಲ್ಡ್. Government in its wisdom, it is having an idea how much production of ethanol is happening. Knowing fully aware how much production is happening, because the only buyer is the government. Who is to buy ethanol? Now only government has to buy. ಈಗ ಏನು ಮಾಡ್ತಾ ಇದ್ದಾರೆ, ಅವರು ಕೋಟಾ ಸಿಸ್ಟಮ್ ಮಾಡಿದ ತಕ್ಷಣ
ಪ್ರೊಡಕ್ಷನ್ ಕಮ್ಮಿ ಆಗ್ಬಿಡ್ತು ಇವ್ರದ್ದು. ಪ್ರೊಡಕ್ಷನ್ ಕಮ್ಮಿ ಆದ ತಕ್ಷಣ ಮೇಜ್ ಪ್ರೊಡಕ್ಷನ್ ಜಾಸ್ತಿ ಇದೆ, ಬೈ ಪ್ರಾಡಕ್ಟ್ ಎಥನಾಲ್ ಆಗ್ತಾಯಿಲ್ಲ. ಸೊ ಮೇಜ್ ಇಸ್ ಪ್ಲೆಂಟಿಲಿ ಅವೈಲಬಲ್ ಟುಡೇ. ಸೊ ಮೇಜ್ ಯಾಕೆ ಪ್ರೊಡಕ್ಷನ್ ಜಾಸ್ತಿ ಆಯ್ತಕ್ಕಂಥದ್ದು ಒಂದು ವಾದ ಮಾಡಬೇಕಲ್ವ. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾನೇನು ಎಕ್ಸ್ಪರ್ಟ್ ಥರ ಮಾತಾಡ್ತಿಲ್ಲ, ಬಟ್ ಜಸ್ಟ್ ಹ್ಯಾವಿಂಗ್ ಅ ಕಾಮನ್ ಸೆನ್ಸ್ನಲ್ಲಿ ಮಾತನಾಡ್ತಕ್ಕಂಥದ್ದು. ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್, ಎಸ್ಪೆಷಲಿ ಎಥನಾಲ್ ಪ್ರೊಡಕ್ಷನ್ನು, ಅದ್ರ ಪ್ರೈಸಿಂಗು, ಮೇಜ್ ಪ್ರೈಸಿಂಗು, ಆ್ಯಂಡ್ ಆಸ್ ವೆಲ್ sugar cane pricing is all controlled by Government of India. I am not trying to put a blame, but whenever there is a failure of a central government, whichever government it may be, they have to take a honest ಆಗಿದೆ ಅದಕ್ಕೆ ಸರಿಪಡಿಸಲಿಕ್ಕೆ ನಾವು ಒಂದೊಂದು ರಾಜ್ಯ ಸರ್ಕಾರಗಳಿಗೆ 500 ಕೋಟಿ ಕೊಟ್ಟರು, ಅಥವಾ 300 400 ಕೋಟಿ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಸ್ವಲ್ಪ ರೊಕ್ಕ ಹಾಕೊಂಡು ಸಹಾಯ ಮಾಡ್ಬೋದಾಗಿತ್ತು. ಅವರು ಯಾವುದು ಸರ್ಕಾರಗಳು ರೊಕ್ಕ ಕೊಡೋಂಗಿಲ್ಲ. ಆದರೆ ನಮ್ಮ BJP ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರಕ್ಕೆ 1 ರೂಪಾಯಿನೂ ರೊಕ್ಕ ಕೊಡೋಂಗಿಲ್ಲ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಥನಾಲ್ ಪ್ಲಾಂಟ್ಸ್ನವರಿಗೆ, ಡಿಸ್ಟಿಲರಿಗೆ ಮಾತಾಡಿದ್ದಾರೆ. ಅದರ ಜೊತೆಗೆ ನಾವೇನು ಪೋಲ್ಟ್ರಿ ಫಾರ್ಮ್ಗಳಿದೆ ಅವರಿಗೂ ಮಾತನಾಡಿದ್ದಾರೆ, ನಮ್ಮ KMFನವ್ರಿಗೆ ಕೂಡ ಮಾತನಾಡಿದ್ದಾರೆ. ತಡವಾಗಿದೆ, ಬಟ್ ಅವ್ರದ್ದು ಇಂಡೆಂಟ್ ಸಿಗ್ತಾ ಇದೆ. ಇಂಡೆಂಟ್ ಸಿಕ್ಕ ಮೇಲೆ ಹಂತವಾಗಿ ಡೆಫಿನೆಟ್ಲಿ ಇದನ್ನು ಬಗೆಹರಿಸ್ತೀವಿ. ಅದಾಗಿಲ್ಲ ಅಂತಂದರೆ ಮುಖ್ಯಮಂತ್ರಿಯವರು ಕ್ರಮ ತಗೊಳ್ತಾರೆ. ಓಕೆ ಸರ್, ಆ್ಯಕ್ಚುಲಿ ಕೊನೆ ಪ್ರಶ್ನೆ ಸರ್. ಈಗ ಸಂತೋಷ್ ಲಾಡ್ ಅವರು ಅಂದರೆ ಸರ್, ಅವರು ಕಾರ್ಯದಕ್ಷತೆ ಆಗಿರ್ಬೋದು, ಕ್ರಿಯಾಶೀಲತೆ ಆಗಿರ್ಬೋದು, ವೈಚಾರಿಕತೆ ಆಗಿರ್ಬೋದು, ಶಿಸ್ತು, ಸಂಯಮ, ಇದೆಲ್ಲದರಲ್ಲೂ ಒಂಥರ ರಾಕ್ಷಸ. ಇಂಥವ್ರು ಸರ್, ಇಂಥವ್ರಿಗೆ ತುಂಬ ಚಿಕ್ಕ ಇಲಾಖೆ ಸಿಕ್ಕಿರೋದು ಮೊದಲನೇದು, ಕಾರ್ಮಿಕ ಇಲಾಖೆ ಅಂತ ಚಿಕ್ಕದು ಸಿಕ್ಕಿರೋದು ಮೊದಲನೇದು ಸರ್. ಎರಡನೇದಾಗಿ ಕಲಘಟಗಿ ನಿಮ್ಮ ಕ್ಷೇತ್ರದ ಜನ, ಈ ವಿಚಾರವಾಗಿ ನೀವು ಹೇಳೋದಾದ್ರೆ ಸರ್. ಅಲ್ಲ, ಕಲಘಟಗಿಯವರು ನಾನು ಎಷ್ಟು ಅವರಿಗೆ ನಾನು ಕೃತಜ್ಞತೆ ಹೇಳಿದ್ರು ಕಮ್ಮಿ. ಯಾಕಂದರೆ ರಾಜಕೀಯ ಮರ್ಜವನ್ನು ಕೊಟ್ಟಿರ್ತಕ್ಕಂಥ ಜನ. ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮಿತಿ ಮೀರಿ ಪ್ರಯತ್ನ ಮಾಡ್ತಿದ್ದೀನಿ. ಒಂದು, ಎಷ್ಟು ಡೆವಲಪ್ಮೆಂಟ್ ಮಾಡಿದ್ರು ಕಮ್ಮಿನೇ. ಯಾವುದೇ ಜಿಲ್ಲೆಯಲ್ಲಿ, ಯಾವುದೇ ಇಲಾಖೆಯಲ್ಲಿ, ಯಾವುದೇ ಮತಕ್ಷೇತ್ರದಲ್ಲಿ ಮಾಡಿದ್ರು ಕಮ್ಮಿ, ಆದರೆ ಮಾಡ್ತಾನೆ ಇದ್ದೀವಿ. ಒಂದು. ಎರಡನೇದು, ನಾನೇನು ನೀವು ಡೈನಮಿಕ್ಕು, ನಾನು ಹಂಗೆ ಡೆವಿಲ್ಲು, ಭಾಳ ಎನರ್ಜಿ ಅಂತ ಹೇಳಿ ನನಗೇನು ಅನಿಸುತ್ತಂದರೆ, ಯಾವಾಗಲೂ ಡಿಪ್ರಾಲ್ ಆಫ್ ಅನ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ನನ್ನ ಜಾಗದಲ್ಲಿ ನೀವಿದ್ರೆ ನನಗಿನ್ನ 10 ಪಟ್ಟು ಚೆನ್ನಾಗಿ ಮಾಡ್ತಿದ್ರಿ ಅಂತಕ್ಕಂಥದ್ದು ನಾನು ಯಾವಾಗಲೂ ಆ ಥರನೇ ಅನಿಸ್ಕೊಳ್ತೀನಿ. ಬಟ್ ಐ ಆಮ್ ಲಕ್ಕಿ. ಇದು ಅವಧಿಯಲ್ಲಿ ನನಗೇನು ಮಾಡೋಕ್ಕಾಗತ್ತೆ, ಸರ್ಕಾರಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಾಗಿರಲಿ, ಹೊಸ ಕಾನೂನುಗಳು ಮಾಡೋದಾಗಿರಲಿ, ಜಿಲ್ಲೆಗಳು ತಿರುಗಾಡೋದಾಗಿರಲಿ. ಸೊ ಇದು ನನಗೆ ಮೊದಲಿಂದ ಇದ್ರ ಬಗ್ಗೆ ಒಂದು ಪೊಲಿಟಿಕ್ಸ್ ಅಂತಕ್ಕಂಥ ಒಂದು ಪ್ಯಾಷನ್ ಇದೆ. ಅದಕ್ಕಾಗಿ ಪ್ಯಾಷನೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಮುಂದೇನೂ ಮಾಡ್ತೀನಿ. ಎಷ್ಟು ಅವಕಾಶ ಸಿಗ್ತದೆ ಅದು ಅವಕಾಶ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ತಕ್ಕಂಥದ್ದು ನನ್ನ ಪ್ರಯತ್ನ. ಎಸ್ ಸರ್.